ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ನಿಂಗೆ ಫೋನಲ್ಲಿ ತೋರಿಸಿದ್ನಲ್ಲ, ರೌಂಡ್ ಆಗಿರೋ ಸಿಂಪಲ್ ಆಗಿರೋ ಡಿಸೈನ್ ಅದಾಗು. ನಿಂಗೆ ಬರುತ್ತಾ ಬರುತ್ತಾ ನಿಂಗೆ? ಹಾಕು, ನಾನು ಹೆಂಗೆ ತೋರಿಸಿದ್ದೀನಿ ಆ ಥರದ್ದು ಹಾಕು, ಆ ಡಿಸೈನ್ ಹಾಕು, ನೀಟಾಗಿ ಹಾಕು. ನೀನು ಡಿಸ್ಟರ್ಬ್ ಮಾಡಿಬಿಡ ಸ್ವಾಮಿ, ಸ್ವಲ್ಪ ಆ ಕಡೆ ಹೋಗಿ ಹೋಗಪ್ಪ ಆ ಕಡೆ. ಅದು ಅನ್ನಿಸ್ತಾ ಇತ್ತು. ಏನು ತಿನ್ಬೇಕು ಅನ್ನಿಸ್ತಾ ಇದೆ? ಬಿಸ್ಕೆಟ್ ಬೇಡ, ಸಾಕು. ಕೈಯಲ್ಲ ಅದನ್ನು ಸ್ವಲ್ಪ ರಬ್ ಮಾಡಿ. ರೌಂಡ್ ಶೇಪ್ ಸ್ವಲ್ಪ ನೀಟಾಗಿ ಶೇಪ್ ಸರಿ ಮಾಡು. ಹಾಕೋದ್ಮೇಲೆ ಬಿಚ್ಚಿನ ಚಪಾಕೋಬೇಕು, ಸರಿನಾ? ಬಿತ್ತೆ ಇದಾಗೋದ್ಮೇಲೆ ಬಿತ್ತೆ ತಿನ್ನೋ ಚಪಾಕೋಬೇಕು, ಮತ್ತೆ ತಿನ್ನ ಆಮೇಲೆ ಕಬ್ಬಬೇಕು. ನಮ್ಮ ಫ್ಯಾಮ್ಲಿಯಲ್ಲಿ ಒಂದು ಫಂಕ್ಷನ್ ಇದೆ, ಮದುವೆ ಇದೆ. ಆ ಮದುವೆಗೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಸಾಟರ್ಡೆ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿಕೊಂಡು, ಸಾಟರ್ಡೆ ಆಗಿರೋದ್ರಿಂದ ಪೂಜೆ ಕೂಡ ಮಾಡಿ ಅದಾದಮೇಲೆ ನಾವು ರೆಡಿ ಆಗ್ತಿದ್ವಿ. ಸಾಟರ್ಡೆ ಈವ್ನಿಂಗು ಹೊರಡಬೇಕಿತ್ತು ಮದುವೆಗೆ, ಸೊ ಹಾಗಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅಯ್ಯೋ, ಮೈಕ್ ತಗೊಂಬಂದಿದ್ರೆ ಚೆನ್ನಾಗಿರ್ತಿತ್ತು. ಸ್ಯಾಟರ್ಡೆ ಈವ್ನಿಂಗು ನಾವು ಹೊರಡೋಷ್ಟೊತ್ತಿಗೆ 5:30 ಆಗಿತ್ತು. ಮತ್ತು ನಮ್ಮ ಮನೆ ಹತ್ರ ಹೋಗಿ ನಮ್ಮ ಅಮ್ಮ ಅವ್ರನ್ನ ಕೂಡ ಪಿಕಪ್ ಮಾಡಿಕೊಂಡು ಲೊಕೇಶನ್ ರೀಚ್ ಆದ್ವಿ. ಲೊಕೇಶನ್ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 7:30 ಏನೋ ಆಗಿತ್ತು. ತೊಗೊಂಡು ಬರ್ತಾರೆ ಏನಾದರೂ ಸ್ನ್ಯಾಕ್ಸ್ ಅಂತ ತೊಗೊಂಡಪ್ಪ. ನೀನು ಮಾತ್ರ ಕಾಣಿಸ್ತಾ ಇಲ್ಲ, ಈ ಕಡೆನೂ ಬರ್ತಾ ಇಲ್ಲ. ಮಧ್ಯಾಹ್ನ ನಿದ್ದೆ ಬೇರೆ ಮಾಡಿರಲಿಲ್ಲ, ಫುಲ್ಲು ತೂಗುಡಿಸ್ತಾ ಇದ್ದ. ನಾವು ಬರಬೇಕಾದ್ರೇ ಬಂದ ತಕ್ಷಣ ಅಳ್ತಾ ಇದ್ದ. ಸೊ ಅವನ್ನ ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಎತ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಮತ್ತೆ ಕರ್ಕೊಂಬಂದು ಕುತ್ಕೊಂಡಿದ್ವಿ ನಾವು. ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ. ನನ್ನ ಮಗ ಓಡಾಡಿಸ್ತಾ ಇದ್ದ ನನ್ನ ಕೆಳಗಡೆ ಒಂದ್ಸಲಿ ಮೇಲೆ ಒಂದ್ಸಲಿ ಸ್ನ್ಯಾಕ್ಸ್ ಬೇಕು ಅಂತ.
ಮತ್ತು ಹೊರಗಡೆ ಹೋಗ್ತಾ ಇದ್ವಿ, ಅವ್ನು ಅಳ್ತಾ ಇದ್ದ ಏನಾದರೂ ಬೇಕು ಅಂತೇಳಿ ಸುಮ್ಮನೆ ಅಲ್ಲಿ ಜನರೆಲ್ಲ ಇದ್ರಲ್ಲ, ಜಾಸ್ತಿ ಜನ ನೋಡಿ ಅಳ್ತಿದ್ದಾನೇನೋ ಮೋಸ್ಟ್ಲಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗೋಣ ಅಂತೇಳಿ ಹೊರಗಡೆ ಬಂದ್ವಿ ಎಲ್ರೂ. ಒಂದು ಸ್ವಲ್ಪ ಹೊತ್ತು ನನ್ನ ಮಗನ ಸುಧಾರಿಸ್ಕೊಂಡು ಸಮಾಧಾನ ಮಾಡಿ ಅದಾದಮೇಲೆ ಒಳಗಡೆ ಕರ್ಕೊಂಡು ಬಂದ್ವಿ. ಒಳಗಡೆ ಬಂದು ಒಂದು ಸ್ವಲ್ಪ ಓಡಾಡಿಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ. ಅದಾದಮೇಲೆ ಮದುವೆ ಗಂಡು ಮತ್ತು ಮದುವೆ ಹೆಣ್ಣಿಗೆ ವಿಶ್ ಮಾಡೋಣ ಅಂತ ಹೋಗಿ ಫೋಟೋಸ್ ತೆಗೆಸ್ಕೊಂಡು ಬಂದ್ವಿ. ನಾವು ಗಂಡಿನ ಕಡೆಯವರು, ಸೊ ಇಬ್ರಿಗೂ ವಿಶ್ ಮಾಡಿಬಿಟ್ಟು ಅದಾದಮೇಲೆ ಊಟಕ್ಕೆ ಹೋದ್ವಿ. ಕ್ಯಾಮ್ರಾ ನೋಡಿ ಸರ್ ಎಲ್ಲರೂ. ಸೊ ಫೈನಲಿ ಫ್ಯಾಮಿಲಿ ಫೋಟೋಸು ವೀಡಿಯೋಸು ಎಲ್ಲ ತೆಗೆಸ್ಕೊಂಡಾದ್ಮೇಲೆ, ಸೊ ಇದಿಷ್ಟು ನಮ್ಮ ಫ್ಯಾಮಿಲಿ. ಸೊ ಫ್ಯಾಮಿಲಿ ಗ್ರೂಪ್ ಫೋಟೋಸು ವೀಡಿಯೋಸು ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಮತ್ತು ನಾವು ಸಿಂಗಲ್ಲಾಗಿ ಫೋಟೋಸ್ ತಗೊತಾ ಇದ್ವಿ. ಮತ್ತು ನೈಟ್ ಮನೆಗೆ ಹೋಗಿ ಮಿಡ್ನೈಟ್ 1 ಆಗಿತ್ತು ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಬೆಳಗ್ಗೆ ಎದ್ದು ಮತ್ತು ಫ್ರೆಶ್ ಅಪ್ ಆಗಿ ಮತ್ತು ಮುಹೂರ್ತಕ್ಕೆ ಹೊರಟಿದ್ದೀವಿ. ನಿದ್ದೆನೇ ಮಾಡೋಕ್ಕಾಗಿಲ್ಲ ರಾತ್ರಿ ಪೂರ್ತಿ. ಅಂದರೆ ನಾವು ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಸೊ ಪ್ಲೇಸ್ ಚೇಂಜ್ ಆಗುತ್ತೆ, ಅದರಲ್ಲೂ 1 ಆಗಿತ್ತು. ಇನ್ನೆಲ್ಲಿ ನಿದ್ದೆ ಮಾಡೋಕ್ಕಾಗುತ್ತೆ. ಮಕ್ಕಳನ್ನ ಮಲಗಿಸಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ ಅಷ್ಟೇ. ಆ್ಯಕ್ಚುಲಿ ಈ ವ್ಲಾಗ್ನ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು, ಬಿಕಾಸ್ ನನ್ನ ಮಗ ತುಂಬ ಅಳ್ತಾ ಇದ್ದ. ಇಷ್ಟೊಂದು ಜನರ ಮಧ್ಯೆ ಅವನಿಗೆ ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಅಳ್ತಾನೇ ಇದ್ದ. ಸೊ ಹಾಗಾಗಿ ನಾನು ವ್ಲಾಗ್ ಕಡೆ ಫೋಕಸ್ ಮಾಡೋಕ್ಕಾಗಲಿಲ್ಲ. ಸೊ ಮದುವೆ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬಂದು ಒಂದು ಸ್ವಲ್ಪ ವೀಡಿಯೋ ಮಾಡ್ತಾ ಫೋಟೋಸ್ ತೊಗೊಳ್ತಿದ್ದೆ. ಸೊ ಮದುವೆ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮಿ ಆ್ಯಂಡ್ ಟೇಕ್ ಕೇರ್. ಬಾಯ್. దొరసానికి కాళ్ళొచ్చే తూది వైనవమ్మ